ನಿಜವಾದ ರೈತರು ಯಾವುದೇ ಕಾರಣಕ್ಕೂ ಪ್ರಗತಿ ಸ್ವಾಭಿಮಾನಿರೋರು ಈಗಲೂ ಹೋಗಿಲ್ಲ ಕಾಡಿಗೆ. ಅಲ್ಲಿ ಏನಾಗಿದೆ ಅಂದರೆ ರೈತರುಗಳ್ನ ಚಪ್ಪಲಿಗೆ ಹೋಲ್ಸವ್ರೆ, ಆಮೇಲೆ ಬಾಟ್ಲಿಗೆ ಹೋಲ್ಸವ್ರೆ, ಇಟ್ಟಿಗೆ ಹೋಲ್ಸವ್ರೆ, ಕಲ್ಲಿಗೆ ಹೋಲ್ಸವ್ರೆ, ರಿಪೀಸ್ ಪಟ್ಟಿಗೆ ಹೋಲ್ಸವ್ರೆ, ಆ ಎಣ್ಣೆ ಬಾಟ್ಲಿಗಳ್ಗೆ ಹೋಲ್ಸವ್ರೆ. ಅಲ್ಲೆಲ್ಲ ನೋಡಿಬಿಟ್ಟು ಅದು ನೋಡಿಬಿಟ್ಟು ಈಗಲೂ ಸ್ವಾಭಿಮಾನಿ ರೈತರು ಯಾರೂ ಹೋಗಿಲ್ಲ. ಈಗೇನು ಎಲ್ಲ ಕೊಬ್ಬರಿ ಅಂಗಡಿಯವರು ಈಗೇನಾಗಿದೆ, ರಾಜ್ಯದಲ್ಲಿ ಎಲ್ಲೆಲ್ಲಿ ತೆಂಗಿನಕಾಯಿ ಐತೆ ಈಗ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಕೊಂಡ್ಕೊಬರೋದು, ಸುಮ್ಮನೆ ಅಟ್ಕಾಕೋದು, ಇಲ್ಲಿ ವ್ಯಾಪಾರ ಸ್ಟಾಪ್ ಮಾಡ್ತಾರೆ. ಇಲ್ಲಿ ಇದು ಪೌಡ್ರು ಅರಿಯೋ ಕಾರ್ಖಾನೆಗಳು ಅವರೆಲ್ಲ ಹೊರ ರಾಜ್ಯದಿಂದ ತಮಿಳ್ನಾಡು ಕೇರಳದಿಂದ ಹಾಕಾಯ್ತು ತಂದು ಇಲ್ಲಿ ಹರಿತಾರೆ. ಇಲ್ಲೆಲ್ಲ ಹಾಕ್ಕೊಂಡು ಇದು ಇಲ್ಲೆಲ್ಲ ಶಾರ್ಟೇಜ್ ಮಾಡಿ ಕೊಬ್ಬರಿ ಜಾಸ್ತಿ ಆಯ್ತು ಅಂತ ಕೊಬ್ಬರಿ ರೇಟ್ ತೆಗೆದಾಕ್ತಾರೆ. ಆಗ ನಿಜವಾದ ರೈತರಿಗೂ ಏಟ್ ಬೀಳುತ್ತೆ. ಇವ್ರು ಏನು ಮಾಡ್ತಾರೆ, ಮೊದಲೇ 100 ಕಾರ್ಡ್ ಜನಕ್ಕೆ ಬುಕ್ ಮಾಡ್ಕೊಂಡಿರ್ತಾರೆ. ನಾವು 4 ತಿನ್ನೋದು ಎಲ್ಲಿ ನೋಡಿದರೆ ಅವು ಒಬ್ಬರು ಕಾಳಿರೋರೇ ಅಲ್ಲ. ಅವಕ್ಕೆಲ್ಲ ಏನು 1,000 ರೂಪಾಯಿ 2,000 ರೂಪಾಯಿಗೆ ದುಡ್ಡು ಕೊಟ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ಮನಗಿಸ್ಬಿಟ್ಟು ಇನ್ನೂ ನಾಳೆ ಕಾರ್ಡ್ ಬಿಡ್ತಾರೆ ಅಂತ ರೈತರಿಗೆ ಯಾರಿಗೂ ಗೊತ್ತೇ ಇಲ್ಲ. ಹಿಂದಿನ ದಿನ ಬೆಳಿಗ್ಗೆಲೇ ಎಲ್ಲರೂ ಮನಗಿಸೋರು ಜನನ 1,000 ಜನ ಏಕ ಮನಗಿಸ್ಬಿಡೋದು. ಈಗ ಅವ್ರಿಗೆಲ್ಲ ಬಂದು ಅವ್ರು ಯಾರು ಟೋಕನ್ ಇರೋರು ಅವ್ರನ್ನ ವಾಪಸ್ ಕರ್ಕೊಳ್ಳೋದು, ಅವ್ರು ಹೋಗಿ ಅಪ್ಡೇಟ್ ಕೊಡ್ಕೊಂಬರೋದು. ಅವರು ಕೊಪ್ಪರಿನೇ ಇಲ್ಲ. ಈಗ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಲಿ, RI ಆಗಲಿ, ಆಫೀಸರ್ಗಳು ಏನು ಮಾಡ್ತಾವ್ರೆ, ಈಗ ಎಷ್ಟು ಕಾರ್ಡ್ ಆಗ್ಯಾವೆ, ಈಗ ಲಾಕ್ ಆಗ್ಯಾವೆ, ಈಗ ಮನೆ ಸರ್ವೆ ಮಾಡಲಿ. ನಿಜವಾಗೂ ಈಗ ಎಷ್ಟು ಕಾಯಿ ಐತೆ, ಈಗ ಎಷ್ಟು ಟನ್ ಬಿಟ್ಟವ್ರೆ, ಅಷ್ಟು ಟನ್ಗೆ APMC ನಾನು ಒಂದು ಮಾಹಿತಿ ಕೊಡ್ತೀನಿ.